ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು ಬಸವಣ್ಣನ ನೆನೆಯುತ್ತಾ ಋನ್ ಮಂದಿರದಲ್ಲಿ ಹಾಗೂ ತ್ರಿವಿಧ ದಾಸೋಹಿ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರನ್ನು ಋನ್ ಮಂದಿರದಲ್ಲಿ ನೆನೆಯುತ್ತಾ ಹಾಗೂ ಪೂಜ್ಯರಾದ ಸಿದ್ಧಲಿಂಗ ಸ್ವಾಮೀಜಿಯವರಿಗೂ ಕೂಡ ಭಕ್ತಿಯ ವಂದನೆಗಳನ್ನು ತಿಳಿಸುತ್ತಾ ಹಾಗೂ ಕಿರಿಯ ಸ್ವಾಮೀಜಿಗಳಾದ ಸಿದ್ದೇಶ್ವರ ಸ್ವಾಮೀಜಿಯವರಿಗೂ ನನ್ನ ಭಕ್ತಿಯ ವಂದನೆ ತಿಳಿಸುತ್ತಾ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಶರಣ ಬಂಧುಗಳೇ ಹಾಗೂ ವಿದ್ಯಾರ್ಥಿಗಳೇ, ಮಕ್ಕಳೇ, ಎಲ್ಲರಿಗೂ ನನ್ನ ಭಕ್ತಿಯ ವಂದನೆಗಳು. ಎಲ್ಲರಿಗೂ ಶರಣಾರ್ಥಿ. ನಾನು ಯಾವುದೇ ಆದಂಥ ಪ್ರವಚನಕಾರರಲ್ಲ. ಈ ನಿಜವಾಗ್ಲೂ ನಂಗೆ ಈ ಅವಕಾಶ ಕೊಟ್ಟಿರೋ ಅಂತ ಈ ಕ್ಷೇತ್ರಕ್ಕೆ, ಸಿದ್ಧಗಂಗಾ ಕ್ಷೇತ್ರಕ್ಕೆ, ಸ್ವಾಮೀಜಿಯವರಿಗೆ ಕೃತಜ್ಞತೆ. ನಾನು ಯಾವುದೇ ಒಂದು ಸಣ್ಣ ಸಣ್ಣ ಕಾರ್ಯಕ್ರಮಗಳಲ್ಲಿ, ಒಂದು ನಮ್ಮ ಮಹಿಳಾ ಮಂಡಲಲ್ಲಿ ಒಂದು 10-15 ನಿಮಿಷ ಮಾತಾಡುವ ಒಂದು ಅವಕಾಶ ಸಿಕ್ಕಿದ್ದಷ್ಟೇ. ಇಲ್ಲೇ ಇವತ್ತು ಒಂದು ಸ್ಟೇಜ್ ನನಗೆ ಸಿಕ್ಕಿರೋದು ಮಾತಾಡೋದಕ್ಕೆ. ಈ ಆಧುನಿಕ ಜೀವನಕ್ಕೆ ವಚನಕಾರರ ಸಂದೇಶ. ಈ ನಮ್ಮ ಇವಾಗಿನ ಜೀವನ ಹೇಗಿದೆ ಅನ್ನೋದನ್ನ ನಾವು ಪ್ರಶ್ನೆ ಮಾಡ್ಕೋಬೇಕಾಗತ್ತೆ. ಈಗಿನ ಜೀವನ ಹೇಗಿದೆ? ನಮ್ದೆಲ್ಲ ಡಿಜಿಟಲ್ ಯುಗ. ಈಗ ಮೊಬೈಲ್ ಇದ್ರೆ ಸಾಕು, ಎಲ್ಲಾನು ಪ್ರಪಂಚನೇ ನಮ್ಮ ಬಾಗ್ಲಲ್ಲಿದೆ, ನಮ್ಮ ಕೈಯಲ್ಲಿದೆ. ಈ ರೀತಿಯಾದ ಒಂದು ಬದುಕಿದೆ ಇವಾಗ ಏನಂತ ಹೇಳಿದ್ರೆ, ನಾವು ತುಂಬಾನೇ ಒತ್ತಡದಲ್ಲಿರ್ತೀವಿ. ಆಮೇಲೆ ಈಗೋ, ಆಂಗ್ಸೈಟಿ, ಈ ರೀತಿಯಾದ ಒಂದು ನಾವೆಲ್ಲ ಬಿಸ್ನೆಸ್ ಮಾಡುವಾಗೆಲ್ಲ ಈ ರೀತಿಯಾದ ಪದಗಳನ್ನೇ ನೋಡಿದ್ವು. ಆಂಗ್ಸೈಟಿ, ಈಗೋ, ಸ್ಟ್ರೆಸ್ಸು, ಕೆಲಸದಲ್ಲಿ ಎಲ್ಲದು ಕೂಡ. ಅಲ್ಲಿ ನಾನು ಇಂಟರ್ನ್ಯಾಷನಲ್ ಲೆವೆಲ್ ಬಿಸ್ನೆಸ್ ಮಾಡುವಾಗ ಅಲ್ಲಿ ನನಗೆ ತುಂಬಾನೇ ಪಾಸಿಟಿವ್ ಆಟಿಟ್ಯೂಡ್ ಬಗ್ಗೆ ತುಂಬ ಹೇಳೋರು. ಪಾಸಿಟಿವ್ ಥಿಂಕಿಂಗ್ ಬಗ್ಗೆ, ಧನಾತ್ಮಕ ಚಿಂತನೆ, ಅದ್ರ ಬಗ್ಗೆ ತುಂಬ ಹೇಳೋರು. ಆವಾಗ ನನಗೆ ಈ ವಚನ ಸಾಹಿತ್ಯ ತುಂಬ ಅರ್ಥ ಆಗ್ತಾ ಹೋಯ್ತು. ಆ ಪಾಸಿಟಿವ್ ಥಿಂಕಿಂಗ್ ಹೇಳುವಾಗ ಶರಣರು ಆಗಿನ ಕಾಲದಲ್ಲೇ ಹೇಳೋಗಿದಾರಲ್ಲ, 1000 ವರ್ಷದ ಹಿಂದೆನೆ. ಈಗ ಈ ಒಂದು ಇದರಲ್ಲೆಲ್ಲ ಆಥರ್ಸ್ ಎಲ್ಲ ಪಾಸಿಟಿವ್ ಬಗ್ಗೆ ಮಾತಾಡ್ತಾರಲ್ಲ ಅಂತ ಅವಾಗ ಅರ್ಥ ಆಗ್ತಾ ಹೋಯ್ತು ಒಂದೊಂದು ವಚನ ಕೂಡ. ಹಾಗ್ನಿಂದನೂ ಕೂಡ ಹೌದಲ್ವಾ, ನಮ್ಮ ಶುದ್ಧಿ ನಾವು ಮಾಡ್ಕೋಬೇಕು. ನಮ್ಮ ಅಂತರಂಗ ಶುದ್ಧಿ ಮಾಡ್ಕೊಂಡ್ರೇನೆ ಬಹಿರಂಗವಾಗೂ ಚೆನ್ನಾಗಿರ್ತೀವಿ, ಬಹಿರಂಗವಾಗೂ ಕೆಲಸಗಳು ಚೆನ್ನಾಗಾಗುತ್ತೆ ಅಂತ ಹೇಳಿ ಆ ವಚನನ ಆ ರೀತಿ ಅರ್ಥ ಮಾಡ್ಕೊಳಕ್ಕೆ ಶುರು ಮಾಡಿದ್ವಿ. ಅವಾಗ ನಮ್ಮ ಒಂದು ಭೌತಿಕ ಜೀವನನೂ ಕೂಡ ಪರಮಾತ್ಮನ ಸಮರ್ಪಣೆಯಿಂದ ಎಲ್ಲ ನಾವೇನ್ ಅನ್ಕೋತೀವಿ ಅದು ಆಗ್ತಾ ಹೋಯ್ತು. ಹಾಗಾಗಿ ವಚನಕಾರರು 12ನೇ ಶತಮಾನದಲ್ಲಿ ವಚನ ಸಾಹಿತ್ಯ ನಮ್ಗೆ ಬದುಕಿನ ದೀಪ ಆಗಿದೆ. ಆ ವಚನ ಓದ್ತಾ ಇದ್ರೆ ನಮ್ಗೆ ನಮ್ಮಲ್ಲಿರೋ ಏನ್ ಕುಂದುಕೊರತೆ, ನಮ್ಮ ಸಮಸ್ಯೆ ಏನು, ಅದನ್ನ ಬಗೆಹರಿಸ್ಕೊಳಕ್ಕೆ ಒಂದು ಅವಕಾಶ ಸಿಗುತ್ತೆ. ಆ ರೀತಿ ನಾವು ವಚನ ಓದಿದಾಗ ನಮ್ಮ ಸಮಸ್ಯೆಗೆ ಪರಿಹಾರ ಇದೆ. ಪ್ರತಿಯೊಂದು ನಾವು ಏನು ಒಂದು ಸಮಸ್ಯೆ ಎದುರಿಸ್ತಾ ಇದೀವಿ, ಮನೆಗಳಲ್ಲಿ ಸಾಕಷ್ಟು ಸಮಸ್ಯೆ ಎದುರಿಸ್ತಾ ಇದೀವಿ. ಸಂಬಂಧದ ಸಮಸ್ಯೆ ಇರ್ಬೋದು, ವ್ಯವಹಾರಿಕ ಇದು ಸಮಸ್ಯೆ ಇರ್ಬೋದು, ಆಮೇಲೆ ಒಬ್ರಿಗೊಬ್ರಿಗೆ ಅರ್ಥ ಮಾಡ್ಕೊಳೋದ್ರಲ್ಲಿ ಸೋತಿದೀವಿ. ಎಲ್ಲಾದ್ರಲ್ಲೂ ಕೂಡ ಅಡ್ಜಸ್ಟ್ಮೆಂಟ್ ಅನ್ನೋದಿಲ್ಲ. ಯಾಕೆ ಅಡ್ಜಸ್ಟ್ ಮಾಡ್ಕೋಬೇಕು? ಈ ರೀತಿ ಆದಂತ ಒಂದು ನಾವು ಜೀವನನ ಸಾಗಿಸ್ತಾ ಇದೀವಿ. ಆದ್ರೆ ವಚನಕಾರರು ಏನ್ ಮಾಡೋರು, ನಡೆನುಡಿ ಸಿದ್ಧಾಂತ ತೋರಿಸ್ಕೊಟ್ರು ನಮ್ಗೆ. ಯಾವ ರೀತಿ ನಾವು ನಡಿಬೇಕು, ಯಾವ ರೀತಿ ನುಡಿಬೇಕು ನಾವು. ಅವರು ನಡೆದಂಗೆ ನುಡಿದಂಗೆ ನಡೆದ್ರು ವಚನಕಾರರು ವೈಯಕ್ತಿಕವಾಗಿ ದೈಹಿಕ, ಮಾನಸಿಕ ಮತ್ತು ಭಾವನಾತ್ಮಕ ವ್ಯಕ್ತಿತ್ವವನ್ನು ನಮ್ಗೆ ರೂಪಿಸ್ಕೊಂಡ್ರು. ಅವರೆಲ್ಲ ಯಾವ ರೀತಿ ನಾವು ದೈಹಿಕವಾಗಿ, ಮಾನಸಿಕವಾಗಿ ನಾವು ಹೇಗೆ ಸರಿ ಮಾಡ್ಕೋಬೇಕು, ಭಾವನಾತ್ಮಕವಾಗಿ ಅಂತ ಹೇಳಿ ಅವರು ಭವಿನ ಭಕ್ತನಾಗಿಸಿದ್ರು. ಏನು ಅಂಧಕಾರದಲ್ಲಿರೋರ್ನೆಲ್ಲ ಜ್ಞಾನದ ಕಡೆ ಅವರು ದಾರಿ ತೋರಿಸಿದ್ರು ವಚನಕಾರರು. ಹಾಗೆ ನಾವು ವಚನ ಇಟ್ಕೊಂಡು ನಾವು ಕೂಡ ಅಲ್ಪ ಸ್ವಲ್ಪ ಅಜ್ಞಾನದಿಂದ ಜ್ಞಾನದ ಕಡೆ ಹೋಗ್ಬೋದಲ್ವಾ, ಆ ಚಿಂತನೆ ನಾವು ಮಾಡ್ಬೇಕಾಗತ್ತೆ. ಈಗೇನಾಗ್ತಾ ಇದೆ, ಎಲ್ಲರೂ ಇಡೀ ಜಗತ್ತಲ್ಲಿ ಮೈಂಡ್ ಅಂಡ್ ಬಾಡಿ ಬಗ್ಗೆ ತುಂಬಾನೇ ವಿಶ್ಲೇಷಣೆ, ತುಂಬಾನೇ ಆಥರ್ಸು, ತುಂಬಾನೇ ಈ ರೀತಿ ಬುಕ್ಸ್ ಎಲ್ಲ ಬರ್ತಾ ಇದೆ.
ಮನಸ್ಸು ಮತ್ತು ದೇಹದ ಬಗ್ಗೆ ಯಾವ ರೀತಿ ನಾವು ಹತೋಟಿಲಿ ಇಟ್ಕೋಬೇಕು, ಯಾವ ರೀತಿ ಮಾಡ್ಬೇಕು. ಅವರೆಲ್ಲ ಆಥರ್ಸು ಸುಮ್ಮನೆ ಅವರ ಒಂದು ಇದ್ರ ಮೇಲೆ ಬರಿತಾ ಇದ್ದಾರೆ. ಆದ್ರೆ ವಚನಕಾರರು ಅವರ ಅನುಭವದ ಮೇಲೆ ಬರಿತಾ ಇದ್ರು. ಅವ್ರ ಎಕ್ಸ್ಪೀರಿಯನ್ಸ್ ಇತ್ತು, ಅವರು ನಿಜವಾದ ನಡೆ ನುಡಿ ಹೇಗಿತ್ತು ಆ ರೀತಿ ಬದುಕ್ತಾ ಹೋದ್ರು. ಯಾವುದೇ ಶರಣರು ತಗೊಳ್ಳಿ, ಎಲ್ಲಾ ಶರಣರು ಕೂಡ ಮೋಳಿಗೆ ಮಾರ ಯಾದಯ್ಯರ ವಚನ ತಗೊಳ್ಳಿ, ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ, ಈ ರೀತಿಯಾದ ವಚನಗಳು ನಮ್ಗೆ ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ, ಒಂದು ನಮ್ಗೆ ಹೋಪ್ ಕೊಡುತ್ತೆ ಬದುಕೋದಕ್ಕೆ. ಏನ್ ಪ್ರಶ್ನೆ ಅಂತ ಹೇಳಿದ್ರೆ, ನಾವು ವಚನ ಸಾಹಿತ್ಯ ಎಷ್ಟು ಓದ್ತಾ ಇದ್ದೀವಿ, ಎಷ್ಟು ತಿಳಿದಿದ್ದೀವಿ, ಪೂರ್ತಿ ತತ್ವನ ಅಪ್ಕೊಂಡಿದೀವ, ಬಸವಣ್ಣವ್ರ ತತ್ವನ. ಬರೇ ನಾವು ಹೇಳೋದ್ರಲ್ಲೇ ಕಾಲ ಕಳೆದ್ಬಿಟ್ವಲ್ಲ. ಚೆನ್ನಾಗಿದೆ ವಚನ ಸಾಹಿತ್ಯ, 12ನೇ ಶತಮಾನದಲ್ಲಿ ವಚನಕಾರರು, ಸಮಾಜ ಸುಧಾರಕರು ಹಂಗ್ ಮಾಡಿದ್ರು, ಹಿಂಗ್ ಮಾಡಿದ್ರು. ಮೋಳಿಗೆ ಮಾರಯ್ಯವರು ಕಾಶ್ಮೀರಿಂದ ಬಂದ್ರು, ರಾಜರಾಗಿದ್ರು, ಎಲ್ಲಾರು ಬಂದ್ರು. ಆದ್ರೆ ನಾವೇನ್ ಮಾಡಿದ್ವಿ? ಅವ್ರದ ಒಂದೊಂದು ಪದ ಒಂದೊಂದು ಅರ್ಥ ತಗೊಂಡಾರು ನಾವು ಬದುಕ್ಬೇಕಲ್ವಾ? ಒಂದೊಂದು ಅವರ ಹೆಜ್ಜೆ ಏನ್ ಇಟ್ಟಿದ್ದಾರೆ ಅದರಲ್ಲೆಲ್ಲ ಅವರು ಶರಣರು 25,000 ವಚನನ ನಮ್ಗೆ ರಕ್ಷಣೆ ಮಾಡಿಟ್ಟೋದ್ರು. ಅವ್ರ ಗುರಿ ಏನಿತ್ತು ಹೇಳಿ? ಯಾವುದೇ ಒಂದು ಪ್ರಶಸ್ತಿಗಾಗ್ಲಿ ಹೋರಾಡ್ಲಿಲ್ಲ, ಯಾವುದೇ ಒಂದು ಸ್ವಾಭಿಮಾನಕ್ಕೆ ಹೋರಾಡ್ಲಿಲ್ಲ. ಅವರು ಬರೇ ಅವರ ಗುರಿ ಏನಿತ್ತು? ಈ ವಚನ ಸಾಹಿತ್ಯ ಕಾಪಾಡ್ಬೇಕು. ನಾವು ಎಷ್ಟು ಕಷ್ಟಪಟ್ರು ಉಳಿವಿ, ಅಲ್ಲೆಲ್ಲ ಹೋಗಿ ಶರಣರು ಆ 25,000 ವಚನಗಳನ್ನ ಕಾಪಾಡ್ಕೊಂಡು ಬಂದ್ರು. ಇವತ್ತು ಅದನ್ನ ನಾವು ತಗೊಂಡು ನಮ್ಮನ್ನ ನಾವು ಉದ್ಧಾರ ಮಾಡ್ಕೋಬಹುದು, ಸಮಾಜನೂ ಉದ್ಧಾರ ಮಾಡ್ಬೋದು. ಮೈಂಡ್, ಬಾಡಿ ಅಂಡ್ ಸೊಸೈಟಿ ಅಂತ ಹೇಳ್ತಾರೆ. ಮೊದ್ಲು ನಮ್ಮ ಮನ್ಸು, ನಮ್ಮ ಶರೀರ, ನಮ್ಮ ಮನ್ಸು ನಾವು ಉದ್ಧಾರ ಆದ್ರೆ ಬೇರೆಯವ್ರನ್ನ ನಾವು ಉದ್ಧಾರ ಮಾಡ್ಬೋದು. ಅವರು ಶರಣರು ಯಾವ ರೀತಿ ಹೇಳಿದ್ರು? 3 ತನುಗಳಲ್ಲಿ ವಿಕಾಸ ಆಗ್ಬೇಕು ಅಂದ್ರು. ತನು, ಮನ, ಭಾವ. ಶರೀರ ವಿಕಾಸ, ಶರೀರದ ಬಗ್ಗೆ ಫುಡ್ ಏನ್ ನಾವು ಊಟ ಎಲ್ಲಾರ್ಗೂ ಗೊತ್ತೇ ಇದೆ. ಈಗ ಎಲ್ಲಾರು ಒಂದು ಡಯಟ್ ಅಲ್ಲಿ ಒಂದು ಇತಿಮಿತಿಲಿ ಆಹಾರ ತಗೋಬೇಕು ಆರೋಗ್ಯವಾಗಿರೋದಕ್ಕೆ. ಆಮೇಲೆ ಎಕ್ಸಸೈಸ್ ಮಾಡ್ಬೇಕು ಅಂತ ಹೇಳಿ. ಮನಸ್ಸು ವಿಕಾಸ ಆಗ್ಬೇಕು. ಈಗ ಮನಸ್ಸಿನ ವಿಕಾಸ ಅರಿವು ಬೇಕು ನಮ್ಗೆ. ಅರಿವೇ ಗುರು ಅಂತ ಹೇಳಿ ಬಸವಣ್ಣವ್ರು ಹೇಳಿದ್ದಾರೆ. ಯಾವ ರೀತಿ ಅರಿವು ಬೇಕು ನಮ್ಗೆ? ಮೆಂಟಲ್ ಅವೇರ್ನೆಸ್ ಬೇಕು. ಅವೇರ್ನೆಸ್ ಆ ಒಂದು ಗಮನ ಹರಿಸ್ಬೇಕು ನಾವು ಯಾವ ರೀತಿ ನಾವು ಬದುಕ್ಬೇಕು ಅನ್ನೋದು. ಆದ್ಮೇಲೆ ಆತ್ಮವಿಕಾಸಕ್ಕೆ ಬಸವಣ್ಣವರು ನಮ್ಮೊಳಗಿರೋ ದೇವ್ರನ್ನ, ನಮ್ಗೆ ಇಷ್ಟಲಿಂಗನ ಕುರು ಹಾಕಿ ಕೊಟ್ಟಿದ್ದಾರೆ. ಅದನ್ನ ನಾವು ಬಚ್ಚಿಕ್ಕಿದೀವಿ. ಆಮೇಲೆ ಅದಕ್ಕೆ ಮಹತ್ವ ಕೊಡ್ತಾ ಇಲ್ಲ, ಅದನ್ನ ನಾವು ಹಾಕೋತಾ ಇಲ್ಲ. ಈಗಿನ ಮಕ್ಕಳಾಗ್ಲಿ, ನಾವು ದೊಡ್ಡವರಾಗ್ಲಿ, ನಮ್ಮ ಮಕ್ಕಳಿಗೆ ಹೇಳ್ಕೊಡೋದಕ್ಕೆ ಈ ರೀತಿಯಾದ ಎಷ್ಟೊಂದು ತೊಂದರೆಗಳು ಇವಾಗ ನಾವು ಆಚರಣೆ ಮಾಡ್ತಾ ಇಲ್ಲ. ಇಷ್ಟಲಿಂಗ ಯಾಕಿದೆ? ಅದೊಂದು ದೊಡ್ಡ ಒಂದು ಕುರು ಯೂನಿವರ್ಸಲ್ಲಿ ಆ ಶಕ್ತಿ ಕಣಗಳು, ಆ ಒಂದು ಚೈತನ್ಯ ಇಷ್ಟಲಿಂಗದ ಮುಖಾಂತರ ಬಂದು ನಮ್ಮ ದೇಹದೊಳಗೆ ಬಂದು ನಮ್ಗ ಅಂತರಂಗ ಶುದ್ಧಿ, ಅರಿವು ಅನ್ನೋದನ್ನ ಕೊಡುತ್ತೆ. ಅಂತಃಶಕ್ತಿ ಹೆಚ್ಚುತ್ತೆ, ಆ ಚೈತನ್ಯ ಬರುತ್ತೆ ಇಷ್ಟಲಿಂಗದಿಂದ. ಆದ್ರೆ ನಾವು ಇಷ್ಟಲಿಂಗನ ಏನ್ ಮಾಡ್ಬಿಟ್ಟಿದೀವಿ? ಪಕ್ಕಕ್ಕೆ ಸರ್ಸ್ಬಿಟ್ಟಿದೀವಿ. ಹಾಗಾಗಿ ನಮ್ಗೆ ಇವೆಲ್ಲ ತಾಪತ್ರಯ. ಇವಾಗ ಆಂಗ್ಸೈಟಿ, ಓವರ್ ಥಿಂಕಿಂಗು, ಸಿಕ್ಕಾಬಟ್ಟೆ ಈಗೋ, ಸ್ಯಾಟಿಸ್ಫ್ಯಾಕ್ಷನ್, ಈ ಎಲ್ಲೆಲ್ಲೋ ಹುಡ್ಕ ಕೊಟ್ಟಿದೀವಿ ನಾವು. ಇದು ಇಷ್ಟಲಿಂಗದ ಮಹತ್ವ ತುಂಬಾ ಇದೆ. ನಾವು ಇಷ್ಟಲಿಂಗನ ಮೊದಲನೇದಾಗಿ ಧರಿಸ್ಲೇಬೇಕು ಪ್ರತಿಯೊಬ್ರು. ಒಂದು 10 ನಿಮಿಷ ಅದನ್ನ ದೃಷ್ಟಿ ಇಟ್ಟು ನೋಡಿದ್ರೆ ನಮ್ಮಲ್ಲಿ ಕಾನ್ಸಂಟ್ರೇಷನ್ ಜಾಸ್ತಿ ಆಗಿ ನಮ್ಮ ಒಂದು ಚೈತನ್ಯ ಶಕ್ತಿ, ನಮ್ಮ ಒಂದು ಅಂತರಂಗ ಶಕ್ತಿ ಹೆಚ್ಚುತ್ತಾ ಹೋಗುತ್ತೆ. ಅದು ತುಂಬಾನೇ ಮುಖ್ಯ ಆಗುತ್ತೆ. ಆಮೇಲೆ ವಚನಗಳಲ್ಲಿ ಏನು ಅಂತ ಹೇಳಿದ್ರೆ ಜೀವನ ವಿಜ್ಞಾನನೇ ಇದೆ, ಸೈನ್ಸೇ ಇದೆ, ಸೈನ್ಸ್ ಇದೆ, ಎಲ್ಲ ಪ್ರತಿಯೊಂದು ಇದೆ. ಹಾಗಾಗಿ ಒಂದು ವಚನದಲ್ಲಿ ಹೇಳ್ತಾರಲ್ಲ, ಮನೆಯೊಳಗೆ ನಿದ್ದಾನೋ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ, ಮನೆಯೊಳಗೆ ನಿದ್ದಾನೋ ಇಲ್ಲವೋ, ತನುವಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ, ನಿದ್ದಾನೋ ಇಲ್ಲವೋ ಕೂಡಲ ಸಂಗಮ ದೇವ. ಈಗ ಮನೆ ಇದೆ, ನಮ್ಮ ಮನೇಲೆಲ್ಲ ಕಸ ಎಲ್ಲ ಇದ್ರೆ ಒಡೆಯ ಇಲ್ಲ, ಯಾರು ಇಲ್ಲ ಅಂತ ಹೇಳ್ತೀವಿ. ಹಾಗೇನೆ ನಮ್ಮ ಒಳಗಡೆ ಈ ಅಂತರಂಗದಲ್ಲಿ ನಾವೆಲ್ಲ ಕಾಮ, ಕ್ರೋಧ, ಲೋಭ, ಮದ, ಮತ್ಸರ ಎಲ್ಲ ತುಂಬ್ಕೊಂಡ್ಬಿಟ್ಟಾಗ ತನುವಿನಲ್ಲಿ ಉಸು ತುಂಬಿ ಮನದೊಳಗೆ ವಿಷಯ ಎಲ್ಲ ವಿಷಗಳು ತುಂಬ್ಕೊಂಡ್ಬಿಟ್ಟಿದೀವಿ. ಹೆಂಗೆ ದೇವ್ರು ಇರಕ್ ಸಾಧ್ಯ? ಅದಕ್ಕೆ ನಾವು ಆಚೆ ಹುಡ್ಕಕ್ಕೆ ಹೊರಟಿದೀವಿ. ದೇವಸ್ಥಾನಗಳಿಗೆ ಹೋಗ್ತೀವಿ, ಸಿಕ್ಕಾಬಟ್ಟೆ ಆ ದೇವಸ್ಥಾನ ಈ ದೇವಸ್ಥಾನ. ಈಗಂತೂ ಜಾಸ್ತಿ ಆಗ್ಬಿಟ್ಟಿದೆ. ಭಯದಿಂದ ಜಾಸ್ತಿ ಆಗಿದೆಯೋ ಭಕ್ತಿಯಿಂದ ಜಾಸ್ತಿ ಆಗಿದೆಯೋ ಗೊತ್ತಿಲ್ಲ. ಸುಮ್ನೆ ಒಂದು ಅಲಂಕಾರಿಕವಾಗಿ ಏನೋ ನೋಡಕ್ ವಿಜೃಂಭಣೆ, ಏನೋ ಸೆಲೆಬ್ರೇಷನ್ ತರ ಹೋದಾಗ ಖುಷಿ ಕೊಡುತ್ತೆ. ಆದ್ರೆ ಭಯದಿಂದ ಹೋದಾಗ ಏನಾಗುತ್ತೆ? ಭಯನೇ
ನಮ್ಗೆ ಬರುತ್ತೆ. ಆ ದೇವ್ರನ್ನ ಕಾಣೋದು ನಮ್ಮೊಳಗೆ ಇದೆ, ನಮ್ಮೊಳಗೆ ನಾವು ಕಾಣ್ಕೋಬೇಕು. ಶರಣರು ಅನುಭವಿಸಿ ತೋರಿಸಿದ್ರು, ಅವರೆಲ್ಲರೂ ಕೂಡ ಅನುಭವಿಸಿದ್ರು ಬದುಕಿನಲ್ಲಿ. 7 ಸೂತ್ರ ಎಲ್ಲರಿಗೂ ಗೊತ್ತೇ ಇದೆ. ನಮ್ಮ ಪೂಜ್ಯರಾದ ಸಿದ್ಧಗಂಗಾ ಶ್ರೀಗಳು ಯಾವಾಗ್ಲೂ ಈ ವಚನ ಇಷ್ಟ ಅವ್ರಿಗೆ. ಕಲಬೇಡ, ಕೊಲಬೇಡ, ಉಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ಎಲ್ಲರಿಗೂ ಗೊತ್ತಿದೆ ಈ ವಚನ. ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ, ಕೂಡಲ ಸಂಗಮ ದೇವ ಅಲ್ಲೂ ಕೂಡ ಹೇಳಿದ್ದಾರೆ ಅಂತರಂಗ ಬಹಿರಂಗ ಬೇಕು ಅಂತ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಅಂತ ಹೇಳ್ತಾರೆ. ಜ್ಞಾನ ಬೇಕು ನಮ್ಗೆ, ಅರಿವು ಬೇಕು. ಈ ವಚನ ಎಲ್ಲ ಕೂಡ ನಮ್ಗೆ ಅರಿವು ಕೊಡುತ್ತೆ. ನಾವೇನ್ ಮಾಡ್ತಾ ಇದೀವಿ, ಬೇರೆಯವ್ರನ್ನ ತಿದ್ದ ಕೊಟ್ಟಿದ್ದೀವಿ. ಲೋಕದ ಡೊಂಕು ನೀವೇಕೆ ತಿದ್ದುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ್. ನಾವು ಲೋಕನ ಸರಿ ಮಾಡಕ್ ಕೊಟ್ಟಿದ್ದೀವಿ. ನೀನ್ಯಾಕೆ ಹಂಗಿದಿ, ನೀನ್ಯಾಕೆ ಹಿಂಗಿದಿ ಅಂತ ಹೇಳಿ. ಶರಣರು ಆ ಕೆಲಸ ಮಾಡಿಲ್ಲ ಅಲ್ಲ. ಈಗ ಬಸವಣ್ಣವ್ರಿಗೆ ಯಾರೋ ಒಬ್ಬ ಅನುಭವ ಮಂಟಪಕ್ಕೆ ದಾಸೋಗ್ ಬರ್ಬೇಕು ಅಂತ ಹೇಳಿ ಬದ್ನೆಕಾಯಿ ಕಟ್ಕೊಂಡು ಹೋಗ ಕತೆ ಕೇಳಿದೀವಿ ಅನ್ಸುತ್ತೆ. ಅವ್ನು ಬದ್ನೆಕಾಯಿ ಕಟ್ಕೊಂಡ್ ಬಂದಿರ್ತಾರೆ, ಲಿಂಗ ಹಾಕೊಂಡ್ ಬಂದಿರಲ್ಲ ಆ ದಾಸೋಗ್. ಅವಾಗ ಬಸವಣ್ಣವ್ರು ಅವ್ರನ್ನ ನೋಡಿ, ನಾವಾಗಿದ್ರೆ ಏನ್ ಮಾಡ್ತಾ ಇದ್ವಿ, ಪ್ರಶ್ನೆ ಮಾಡಿ. ನೀವೆಲ್ಲ ವಿದ್ಯಾರ್ಥಿಗಳು, ಇಟ್ಕೋ ಹೊಡಿ, ಹಿಂಗ ಹಾಕೊಂಡ್ ಬಂದಿದ್ಯಾ ನೀನು, ಲಿಂಗ ಬದ್ಲು ಬದ್ನೆಕಾಯಿ ಕಟ್ಕೊಂಡ್ ಬಂದಿದ್ಯಾ. ಆದ್ರೆ ಬಸವಣ್ಣವ್ರು ಅದೇ ಪ್ರೀತಿ ವಿನಯದಿಂದ ಅಲ್ಲೂ ಸಲ್ಲುವನು ಇಲ್ಲೂ ಸಲ್ಲುವನು, ಅವನೇ ಶಿವ ನಿನ್ನೊಳಗ್ ಶಿವ ಇದೆ, ನೀನ್ ಬದ್ನೆಕಾಯಿನೇ ಶಿವ ಅನ್ಕೊಂಡ್ ಬಂದಿದ್ಯಲ್ಲ, ನೀನ್ ನನ್ಕಿಂತ ಎತ್ತರ ಅಪ್ಪ ಅಂತ ಹೇಳುದು. ಆ ಭಾವನೆ ನಮ್ಮಲ್ಲಿ ಇದೆಯಾ? ಆ ಭಾವನೆ ನಮ್ಮಲ್ಲಿಲ್ಲ. ಒಂದು ತುಂಬಾನೇ ಯೋಚನೆ ಮಾಡ್ತೀವಿ, ಸಣ್ಣ ವಿಷಯಕ್ಕೆಲ್ಲ ತುಂಬಾ ಯೋಚನೆ ಮಾಡ್ತೀವಿ. ಸಣ್ಣ ವಿಷಯಕ್ಕೆಲ್ಲ ನಾವು ಗುರ್ತಿಸ್ಕೋಬೇಕು ಅಂತ ಆಸೆ ಪಡ್ತಾ ಇದೀವಿ. ಯಾಕೆ ಆ ತವಕ ಬರ್ತಾ ಇದೆ ಅಂತ ಹೇಳಿ. ನಾವ್ ಯಾರಿಗಾರ ಒಂದ್ ಪೆನ್ ಕೊಡ್ಲಿ, ಏನಾರ ನಾನ್ ಕೊಟ್ಟಿದ್ದು, ಏನಾರ ಕೊಡ್ಲಿ, ನಾನ್ ಕೊಟ್ಟಿದ್ದು, ನಾನ್ ಮಾಡಿದ್ದು, ನಾನು ಅನ್ನೋದನ್ನ ಚೆನ್ನಾಗಿ ನಾವು ಪ್ರೋತ್ಸಾಹ ಮಾಡ್ತಾ ಇದ್ದೀವಿ. ಇವಾಗ ನೋಡಿ, ಎಷ್ಟೇ ನಾವು ಹಣ ಸಂಪಾದನೆ, ಅಧಿಕಾರ, ಪ್ರಶಸ್ತಿ ಏನೇ ತಗೊಂಡ್ರು ನಾವು ನಮ್ಮ ತಾತ ಮುತ್ತಾತ 2 ತಾತನ ನೆನ್ಸ್ಕೋತೀವಿ. 3ನೇ ತಾತ ಜ್ಞಾಪಕ ಇದೆಯಾ? ಜ್ಞಾಪಕ ಇರಲ್ಲ. ಅವ್ರೆಷ್ಟೇ ಆಸ್ತಿ ಮಾಡಿರ್ಲಿ, ಜ್ಞಾಪಕ ಇದೆಯಾ? 3 ತಾತ ಇಲ್ಲ, ಜ್ಞಾಪಕ ಇಲ್ಲ. 1ನೇ ತಾತನೇ ಜ್ಞಾಪಕ ಇರಲ್ಲ. ಹಂಗಾಗಿದೆ. ಆ ಪ್ರಶಸ್ತಿ ಪ್ರದಾನ, ಅವ್ರು ಅಷ್ಟೊಂದು ಆಸ್ತಿ ಮಾಡಿ, ಅದೇ ಶರಣರು 1000 ವರ್ಷ ಆದ್ರೂ ಯಾಕೆ ಮೆಲ್ಕ್ ಹಾಕ್ತಾ ಇದೀವಿ ಅವ್ರ ವಚನನ? ತಂದೆ ನೀನು, ತಾಯಿ ನೀನು, ಬಂಧು ನೀನು. ಬಸವಣ್ಣವ್ರನ್ನ ನೆನ್ಸ್ಕೋತೀವಿ. ಆಯ್ದಕ್ಕಿ ಲಕ್ಕಮ್ಮ, ಮೋಳಿಗೆ ಮಾರ, ಎಲ್ಲ ಶರಣರನ್ನ ಯಾಕೆ ನೆನ್ಸ್ಕೋತೀವಿ? ಯಾಕೆ ಅವರು ನಮ್ಗೆ ಅಂತರಂಗ ಶುದ್ಧಿ ಬಗ್ಗೆ ಅವರು ಅದನ್ನ ನಡೆದು ತೋರ್ಸ್ಕೊಟ್ಟಿದ್ದಾರೆ. ಹಂಗಾಗಿ ಅವ್ರು ಯಾವ ರೀತಿ ಬದುಕಿದ್ರು ಅಂದ್ರೆ, ಆನೆಯ ನೇರಿಕೊಂಡು ಹೋದಿರೆ, ಕುದುರೆಯ ನೇರಿಕೊಂಡು ಹೋದಿರೆ, ಅಹಂಕಾರವೆಂಬ ಸದಮದ ಗಜವೇರಿ ವಿಧಿಗೆ ಗುರಿಯಾಗಿ ನೀವು ಓದಿರಲ್ಲ ನಮ್ಮ ಕೂಡಲ ಸಂಗಮ ದೇವ. ಬೇಡ್ಕೋತಾವ್ರು ಬಸವಣ್ಣವ್ರು ನಮ್ಗೆ, ಎಲ್ಲಿ ನಿಮ್ಮ ಅಹಂಕಾರನ ಚೆನ್ನಾಗಿ ಸಾಕ್ತಾ ಇದ್ದೀರಾ, ಆ ಒಂದು ಗಜವೇರಿ ಹೋಗ್ತಾ ಇದ್ದೀರಿ, ವಿಧಿಗೆ ಗುರಿಯಾಗಿ ಹೋಗ್ಬಿಡ್ತೀರಲ್ಲ, ಅನ್ಯಾಯವಾಗಿ ಹೋಗ್ಬಿಡ್ತೀರಲ್ಲ, ಅನ್ಯಾಯವಾಗಿ ಜನ್ಮನ ಕಳ್ಕೊಂಡ್ಬಿಡ್ತೀರಲ್ಲ, ಎಂತ ಒಳ್ಳೆ ಜನ್ಮನ ಕಳ್ಕೊಂಡ್ಬಿಡ್ತೀರಲ್ಲ. ಸ್ವಲ್ಪ ವಿನಯದಂದಿರಿ, ಸಂತೋಷವಾಗಿರಿ, ಇರೋದ್ರಲ್ಲಿ ತೃಪ್ತಿಯಾಗಿರಿ, ಏನ್ ಕೊಟ್ಟಿದ್ದಾನೆ ಅದನ್ನ ದೇವರು ಕೃತಜ್ಞತೆ ಆಗಿರಿ ಅಂತ ಹೇಳಿ ಬೇಡ್ಕೋತಾ ಇದ್ದಾರೆ ಬಸವಣ್ಣವರು ನಮ್ಗೆ. ಹಾಗಾಗಿ ನಾವೇನು ಆತ್ಮ ಪ್ರಜ್ಞೆ, ನಮ್ಮನ್ನ ನಾವು ಇವ್ಯಾಲ್ಯೂಯೇಟ್ ಮಾಡ್ಕೋಬೇಕು. ನಾವ್ ಎಲ್ಲಿದ್ದೀವಿ? ಈಗ ಬ್ಲಡ್ ಟೆಸ್ಟ್ ಹೋಗ್ತಾರೆ ಎಲ್ಲಾರು, ಶುಗರು, BP, ಹಾರ್ಟ್ ಪ್ರಾಬ್ಲಮ್, HDL, LDL, ಲಿಪಿಡ್ ಪ್ರೊಫೈಲ್ ಎಲ್ಲ ಟೆಸ್ಟ್ ಮಾಡಿಸ್ತೀವಿ, ಎಷ್ಟೆಷ್ಟಿದೆ ಅಂತ ಹೇಳ್ಬಿಟ್ಟು. ನಮ್ಗೆ ಕೊಲೆಸ್ಟ್ರಾಲ್ ಸ್ವಲ್ಪ ಇದೆ, ಡಯಾಬಿಟಿಕ್ ಇಲ್ಲ, BP ಸ್ವಲ್ಪ ಇದೆ ಅಂತ ಹೇಳಿ ರಿಪೋರ್ಟ್ ನೋಡ್ಕೊಂಡ್ ಬರ್ತೀವಿ. ಅದೇ ನಮ್ಮ ಅಂತರಂಗದನ್ನ ಇವ್ಯಾಲ್ಯೂಯೇಟ್ ಮಾಡ್ಕೊಂಡಿದೀವ, ಅನಲೈಸ್ ಮಾಡ್ಕೊಂಡಿದೀವ ನಮ್ಮನ್ನ ನಾವು? 100 ಮಾರ್ಕ್ಸ್ ತೆಗಿಯಕ್ಕಾಗದಿದ್ರು ಶರಣರಷ್ಟು ಒಂಚೂರು 20 ಮಾರ್ಕ್ಸಿಂದ 30 ಮಾರ್ಕ್ಸ್ಗಾರು ಹೋಗೋಣ, ಆಗಲ್ಲ ಅಂತ ಯಾಕೆ? ಬಸವಣ್ಣವ್ರು ಬೇಡ್ಕೋತಾ ಇದಾರಲ್ವಾ, ಆಗಲ್ಲ ಅನ್ಬೇಡಿ, ಮುಂದಕ್ಕೆ ಹೋಗಿ 30 ಮಾರ್ಕ್ಸ್ 50 ಮಾರ್ಕ್ಸ್ ತಗೋಣ. ಯಾಕೆ ಕಡಿಮೆ ತಗೋಬೇಕು? ಒಂಚೂರು ಮುಂದಕ್ಕೆ ಹೋಗೋಣ, ಇವ್ಯಾಲ್ಯೂಯೇಟ್ ಮಾಡ್ಕೊಂಡು. ಏನೋ ಒಂದ್ ಸ್ವಲ್ಪ ಸಿಟ್ಟಿತ್ತು, ನಿಮಗ್ ಗೊತ್ತು ಕೋಪ ಎಷ್ಟೋ ಮಟ್ಟಿಗಿದೆ ನನ್ಗೆ ಅಂತ. ಇವತ್ತು ಯಾರೋ ಅಂದಿದ್ ಕೋಪ ಒಬ್ರಿಗೆ 1 ದಿನ ಇರುತ್ತೆ, ಒಬ್ರಿಗೆ 1 ತಿಂಗಳು ಇರುತ್ತೆ, ಒಬ್ರಿಗೆ 10 ವರ್ಷ ಇರುತ್ತೆ. ನೀವು ಇವ್ಯಾಲ್ಯೂಯೇಟ್ ಮಾಡ್ಕೊಳ್ಳಿ. ಇವತ್ತು ಯಾರು ಏನಾರು ಅಂದಾಗ 1 ದಿನಕ್ಕೆ ಹೋಯ್ತು ಅಂದ್ರೆ ಪರವಾಗಿಲ್ಲ, ನಾನು ಮುಂಚೆಗಿಂತ ಇಂಪ್ರೂವ್ ಆಗಿದ್ದೀನಿ, ಮೆಲ್ಲನೆ ಶರಣಾಗಿ ಅಂತ ಹೇಳ್ತಾರೆ. ಮೆಲ್ಲಗೆ ನಾವು ಸ್ಟೆಪ್ಸ್ ಹತ್ತುತ್ತಾ ಹೋಗೋಣ, ನಮ್ಮನ್ನ ನಾವು ಇವ್ಯಾಲ್ಯೂಯೇಟ್ ಮಾಡ್ಕೊಳ್ಳೋಣ. ಯಾವ ರೀತಿ ಬದುಕ್ಬೇಕು ನಾವು, ನಮ್ಮಲ್ಲಿ ಎಷ್ಟು ಕೃತಜ್ಞತೆ ತತ್ವ ಇದೆ. ಒಬ್ಳು ಲೂಯಿ ಅಂತ ಹೇಳ್ಬಿಟ್ಟು, ನಾನು ಬಿಸ್ನೆಸ್ ಮಾಡುವಾಗ ಆಥರ್
ಅವರು ನಮಗೆ ಪರಿಚಯ ಮಾಡಿಕೊಟ್ರು. ನಾನು ಸೆಮಿನಾರ್ಗೆ ಹೋದಾಗ ಬ್ಯಾಂಕಾಕಲ್ಲಿ ಅವರು ಲೂಯಿ ಅಂತ ನಾವು ಈಗ ಇಲ್ಲ ಅವರು 90+ ಅಲ್ಲಿ ಆಕೆ ಹೋಗ್ಬಿಡ್ತಾಳೆ. ಅವಳೊಬ್ಳು ಒಳ್ಳೆ ದಾರ್ಶನಿಕಳು. ಅವಳಿಗೆ ಕ್ಯಾನ್ಸರ್ ಬಂದಿರುತ್ತೆ. ಚಾಲೆಂಜ್ ಮಾಡ್ತಾಳೆ ಅವಳು ಸೈನ್ಸ್ಗೆ, ನಾನು ಈ ಕ್ಯಾನ್ಸರ್ನ ನಾನು ಹೋಗಿಸ್ಕೋತೀನಿ, ಐ ಕ್ಯಾನ್ ಹೀಲ್ ಮೈ ಸೆಲ್ಫ್, ಐ ಕ್ಯಾನ್ ಹೀಲ್ ಮೈ ಬಾಡಿ ಅಂತ ಅವಳು ಚಾಲೆಂಜ್ ಮಾಡ್ತಾಳೆ. ಅವಾಗ ಅವಳು ಲೂಯಿ ಅನ್ನೋಳು ಏನ್ ಮಾಡ್ತಾಳೆ, ಅವಳು ಬುಕ್ಸ್ ಇದೆ, ನೀವು ಕ್ರಾಸ್ ವರ್ಡ್ ಅಲ್ಲಿ ಹೋಗ್ಬೋದು, ಆ ಬುಕ್ಸ್ ಇದಾವೆ. ಅವಳು ಒಂದಿಷ್ಟು ತತ್ವನ ಮಾಡ್ಕೋತಾಳೆ. ಅವಳು ಏನಂತ ಹೇಳಿದ್ರೆ, ಮೊದಲನೇದಾಗಿ ಆಕೆ ತನ್ನ ವಿಚಾರ, ತನ್ನ ಥಾಟ್ಸ್ನ ಚೇಂಜ್ ಮಾಡ್ಕೋತಾಳೆ. ಆಮೇಲೆ ತನ್ನನ್ನು ತಾನ ಒಪ್ಕೋತಾಳೆ, ಹೇಗಿದೆ ಅದನ್ನ ಒಪ್ಕೋತಾಳೆ. ಆಮೇಲೆ ಪಾಸಿಟಿವ್ ಆಗಿ ಟಾಕ್ ಮಾಡ್ತಾಳೆ, ಒಳ್ಳೇದನ್ನ ಧನಾತ್ಮಕವಾಗಿ ಯೋಚನೆ ಮಾಡ್ತಾಳೆ. ಶರಣ್ ಹೇಳ್ದಂಗೆ ನಡೆ ಶುಚಿ ನುಡಿ ಶುಚಿ ಅಂದಂಗೆ ಅವಳು ಆ ಥರ ಮಾತಾಡೋದನ್ನ ಕಲಿತಾಳೆ. ಆಮೇಲೆ ಧ್ಯಾನ ಮಾಡ್ತಾಳೆ. ಆಮೇಲೆ ಇನ್ನೊಂದು ಕೃತಜ್ಞತಾ ತತ್ವಕ್ಕೆ ಅವಳು ತುಂಬಾನೇ ಒತ್ತು ಕೊಟ್ಟು ಒಂದು ವರ್ಷ ಅದ್ರ ಮೇಲೆ ಅವಳು ಅಂತರಂಗ ಶುದ್ಧಿ ಮೇಲೆ ಕೆಲಸ ಮಾಡಿ ಕ್ಯಾನ್ಸರ್ ಹೀಲ್ ಆಗುತ್ತೆ. ಅವಳಿಗೆ ಕ್ಯಾನ್ಸರ್ ಹೀಲ್ ಆಗುತ್ತೆ. ಅವಳು 90ನೇ ವಯಸ್ಸಲ್ಲಿ ಆರಾಮಾಗಿ ಸಾಯ್ತಾಳೆ. ಈ ಪಾರ್ಕಿಗೆ ಏನದು ಅವಳು ಗಿಡಕ್ಕೆ ನೀರ್ ಹಾಕೊಂಡು ಅವಳನ್ನ ಸಾವನ್ನ ಒಪ್ತಾಳೆ. ಅವಳ ಬುಕ್ಸ್ ಇದಾವೆ. ಅವಳು ಕೃತಜ್ಞತೆ ಬಗ್ಗೆ 300 ಪೇಜಿನ ಬುಕ್ ಬರ್ದಿದ್ದಾಳೆ, ಗ್ರ್ಯಾಟಿಟ್ಯೂಡ್ ಅಂತ ಹೇಳಿ. ಸೊ ನಾವು ಶರಣರು ಅವಾಗೇ ಹೇಳೋಗಿದಾರಲ್ಲ 1000 ವರ್ಷದಿಂದ. ನಾವು ಸಣ್ಣದಕ್ಕೆ ನಾವು ಪ್ರಯೋಗ ಮಾಡ್ಕೋಬೋದಲ್ಲ. ನಮ್ಮನೇಲಿ ಏನೋ ಪ್ರಾಬ್ಲಮ್ ಇರುತ್ತೆ, ಇದು ಏನೆಲ್ಲ ಸಾಕಷ್ಟು ನಮ್ಮಲ್ಲಿ ಏನೋ ಸಮಸ್ಯೆಗಳಿದಾವೆ, ಮಗಂದೇ ಆಗಿರ್ಬೋದು, ನಾವು ಹೇಳ್ದಂಗೆ ಕೇಳ್ತಾ ಇರಲ್ಲ. ಅದಕ್ಕೆ ನೀವು ಪರಮಾತ್ಮಗೆ ಸಮರ್ಪಣೆ ಮಾಡ್ಕೊಂಬಿಡಿ, ಶರಣಾಗತಿಯಾಗಿ ಅವನಿಗೆ ಕೇಳ್ಕೊಳ್ಳಿ, ನನ್ನ ಮಗ ಚೆನ್ನಾಗಿದ್ದಾನೆ, ನನ್ನ ಮಗ ನನ್ನ ಮಾತು ಕೇಳ್ತಾನೆ. ನೀವು ಇದು ಹೇಳ್ಬಾರ್ದು, ನನ್ನ ಮಗ ಮಾತು ಕೇಳ್ತಾ ಇಲ್ಲ. ಸ್ಪಂದನೆ ಇರುತ್ತೆ ನಿಮ್ಮ ಮಾತಲ್ಲಿ. ಹಾಗಾಗಿ ನಾವು ಒಳ್ಳೇದನ್ನ ಮಾತಾಡ್ಬೇಕು ಪಾಸಿಟಿವ್ ಆಗಿ. ಅದಕ್ಕೆ ಅವಳು ಫಸ್ಟ್ ಚೇಂಜ್ ಯುವರ್ ಥಾಟ್ಸ್ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಶರಣರು ಏನು ಹೇಳಿದ್ರು ಅದಕ್ಕೆ ವಿಚಾರ, ಅಂತರಂಗ ಶುದ್ಧಿ ಹೇಳಿದ್ರು. ಚೇಂಜ್ ವಿಚಾರನ ನಾವು ಬದಲು ಮಾಡ್ಕೊಳಕ್ಕೆ ನಾವು ಅಂತರಂಗದಲ್ಲಿ ಶುದ್ಧ ಆಗ್ಬೇಕು ಅಂತ ಹೇಳಿದ್ರು. ಅದಕ್ಕೆ ಶರೀರವೆಂತೆಂಬ ಹೊಲವಾಸನ ಮಾಡಿ, ಕ್ಷಮೆದಮೆ ಎಂದೆಂಬ 2 ಎತ್ತುಗಳ ಹೂಡಿ, ಯಾವ್ದದು ಸರಣೆ ಅದು ಹೇಳಿದಾರೆ ನೋಡಿ. ಶರೀರವೆಂತೆಂಬ ಹೊಲವ ಹಸನ ಮಾಡಿ, ಎಲ್ಲೂ ಹೇಳಿಲ್ಲ ಆಚೆ ಮಾಡಿ, ಇನ್ನೊಬ್ಬರನ್ನ ಮಾಡಿ ಅಂತ ಎಲ್ಲಾರು ಹೇಳಿದಾರ ವಚನದಲ್ಲಿ, ಎಲ್ಲೂ ಹೇಳಿಲ್ಲ. ನಮ್ಮನ್ನ ನಾವು ಮಾಡ್ಕೊಳ್ಳಿ, ಏನ್ ಮಾಡಿ ನಮ್ಮನ್ನ ನಾವು ಅರ್ಥಕೊಳ್ಳಿ, ಮಾಡ್ಕೊಳ್ಳಿ. ಮನಸ್ಸು ಅಲ್ದಾಡ್ತಾ ಇರುತ್ತೆ, ಅದನ್ನ ಒಳಮುಖವಾಗಿ ಶಿವಾನುಭವ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಒಳಮುಖ ಮಾಡ್ಕೊಳ್ಳಿ, ಅಲ್ದಾಡ್ತಾ ಇರುತ್ತೆ. ಮನಸ್ಸು ಮರ್ಕಟನಂತೆ ಅಂತ ಹೇಳ್ತಾರೆ. ಮಂಗ ಒಂದ್ ಮರದಿಂದ ಒಂದ್ ಮರಗೆ ಲಗ್ಗೆ ಇಡ್ತಾ ಇದೆ ಅಂತ ಹೇಳ್ತಾರೆ. ಎಲ್ಲ ಶರಣರು ಅದನ್ನ ಹೇಳೋಗಿದ್ದಾರೆ. ಆದ್ರೆ ಅವರೆಲ್ಲ ಶಿವತತ್ವ, ಶಿವನ್ ಕಡೆ ಅವ್ರು ತಿರುಗಿಸಿದ್ರು ಹಾದಿನ. ನಾವೇನ್ ಮಾಡ್ತಾ ಇದೀವಿ, ಆ ಸ್ಟ್ರೆಸ್ ಬಂದಿದೆ, ಈಗೋ ಬಂದಿದೆ, ನನ್ಗೆ ಒತ್ತಡ ಬಂದಿದೆ, ಅದ್ರ ಮೇಲೆ ಗಮನ ಗುರಿ ಹರಿಸ್ತಾ ಇದೀವಿ. ಹಾಗಾಗಿ ಬ್ರೈನ್ ಕಾಮ್ನೆಸ್ಗೆ, ನಮ್ಗೆ ಬ್ರೈನ್ಗೆ ಕಾಮ್ ಆಗಿರೋದಕ್ಕೆ ಏನ್ ಬೇಕು, ಶಿವಯೋಗ ಬೇಕು, ಇಷ್ಟಲಿಂಗ ಬೇಕು, ಧ್ಯಾನ ಮಾಡ್ಬೇಕು, ಇಷ್ಟಲಿಂಗನ ದೃಷ್ಟಿಸಿ ನೋಡ್ಬೇಕು. ಅದರಲ್ಲಿ ತುಂಬಾ ಮಹತ್ವದ ಶಕ್ತಿ ಇದೆ. ನನ್ನ ಜೀವನದಲ್ಲಿ ಅದು ಅನುಭವ ಆಗಿದೆ. ನಾನೊಂದು 6-7 ವರ್ಷದಿಂದ ನನಗೆ ಸಿವಿಯರ್ ಅರ್ಪೀಸ್ ಆಗಿತ್ತು. ಅರ್ಪೀಸ್ ಅದು ಸರ್ಪಸುತ್ತು ಅಂತ ಏನ್ ಹೇಳ್ತೀರಿ, ಅದು ಅಪರೂಪದ ಕಾಯಿಲೆ ಅಂತೆ. ಕಿವಿ ಒಳಗಾಗಿತ್ತು ನನಗೆ, ಈ ಮೆದುಳಿಗೆ, ಬ್ರೈನ್ಗೆ. ಅದು ಮೇಲ್ ಚರ್ಮಕ್ಕಾಗತ್ತೆ, ನನಗೆ ಒಳಕ್ಕಾಗಿತ್ತು. ಡಾಕ್ಟರ್ಸ್ ಎಲ್ಲ ಹೇಳಿದ್ರು, ಇಲ್ಲ ನಿಮ್ಗೆ ಕಣ್ಣು ಹೋಗ್ಬೋದು, ಕಿವಿ ಹೋಗ್ಬೋದು ಅಂತ ಹೇಳಿ. ಆದ್ರೆ ಶರಣರು ವಚನ ಓದಿ, ಇಲ್ಲ ನಾನು ಆರೋಗ್ಯವಾಗಿರ್ತೀನಿ, ನನಗೆ ಶರಣರು ಬಸವಣ್ಣವರು, ನನ್ನ ಧರ್ಮಗುರು ಬಸವಣ್ಣ, ನನ್ನ ಶಿವ ಕಾಪಾಡ್ತಾನೆ, ನನ್ನೊಳಗ ಆ ಶಕ್ತಿ ಇದೆ. ಇವತ್ತು ಚೆನ್ನಾಗಿದ್ದೀನಿ ನೋಡಿ, ನಿಮ್ ಮುಂದೆ ಇದೀನಿ ನೋಡಿ. ನನಗೆ ಮರವಾಗ್ಬಿಟ್ಟಿತ್ತು, ಬ್ರೈನಲ್ಲಿ ನರ್ವ್ ಆಗಿರೋದ್ರಿಂದ ನನ್ಗೆ ಎಷ್ಟೊಂದು ಈಗ್ಲೂ ಎಷ್ಟೋ ಮರವಾಗ್ಬಿಡ್ತು, ಎಷ್ಟೊಂದು ಅಳ್ಸೋಗ್ಬಿಡ್ತು. ನನ್ನ ಹೆಸರು ಹೇಳಕ್ ಬರ್ತಾ ಇರ್ಲಿಲ್ಲ, ಎಷ್ಟೊಂದು ವಚನ ಗಟ್ ಮಾಡಿರೋದು ಹೇಳಕ್ ಬರ್ತಾ ಇರ್ಲಿಲ್ಲ. ಹಾಗಾಗಿತ್ತು ಪರಿಸ್ಥಿತಿ 6-7 ವರ್ಷದಿಂದ.
ಹಾಗಾಗಿ ನಮ್ಮ ಇಷ್ಟಲಿಂಗ ಧ್ಯಾನನ ನಾನು ಅವಾಗ ಬೆಳಗಿನ ಜಾವ ಎದ್ದು ಮಾಡ್ತಾ ಇದ್ದೆ. ಅದು ನನಗೆ ಶಕ್ತಿ ಕೊಟ್ಟು. ನಮ್ಮ ತಾಯಿ ಈಗಲೂ ಮಾಡ್ತಾರೆ, ಕೂತಿದ್ದಾರೆ 80 ಇಯರ್ಸ್. ನಮ್ಮ ಮನೇಲಿ ನಮ್ಮ ದೊಡ್ಡಮ್ಮ ನಮ್ಮ ಇವರೆಲ್ಲರೂ ಕೂಡ 5 ಗಂಟೆಗೆ ಎದ್ದು ಮಾಡ್ತಾರೆ, 4 ಗಂಟೆಗೆ ಎದ್ದು. ನಾವಿನ್ನ ಬಂದಿಲ್ಲ, ಬಟ್ ಮಾಡ್ತೀವಿ. ಹಾಗಾಗಿ ಶರಣರು ತುಂಬಾನೇ ನಮ್ಗೆ ಎಲ್ಲಾ ರೀತಿಲೂ ಎಲ್ಲಾ ಒಂದು ವಚನದಲ್ಲೂ ಕೂಡ ನಮ್ಗೆ ಹೇಳ್ತಾ ಇದ್ದಾರೆ ಶರಣರು. ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಏನಾಗುವುದಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿ ಪೂ ಕೂಡಲ ಸಂಗ. ಹೇಳ್ತಾ ಇದ್ದಾರೆ, ನಿಮ್ಗೆಲ್ಲಾದು ಸಿಗುತ್ತಪ್ಪ, ನನ್ನ ನೀನು ಒಪ್ಕೋ ಅಂತ. ನಾವೆಲ್ಲೋ ಬೇರೆ ಕಡೆ ಕಾರ್ ನಪ್ಕೊಳಕ್ ಹೋಗಿದೀವಿ, ಬೆನ್ಸ್ ಕಾರ್ ಬೇಕು, ತಪ್ಪೇನಿಲ್ಲ ಬೆನ್ಸ್ ಕಾರ್ ಇಟ್ಕೊಳೋದು, ಅದನ್ನ ಅಪ್ಕೊಳಕ್ ಕೊಟ್ಬಿಟ್ಟಿದೀವಿ. ಮನೇನ ಅಪ್ಕೊಳಕ್ ಕೊಟ್ಬಿಟ್ಟಿದೀವಿ. ಬಸವಣ್ಣನ ಅಪ್ಕೋಬೇಕು, ನಮ್ಗೇನ್ ಬೇಕು ಅದ್ ಕೊಡ್ತಾನೆ. ಅದನ್ನ ಹೇಳ್ತಾವ್ರಲ್ಲ, ನೀನ್ ಒಲಿದರೆ ಕೊರಡು ಕೊನಿರುವುದಯ್ಯ. ಅವ್ರನ್ನ ಅಪ್ಕೋಬೇಕಲ್ವಾ ನಾವು ಶರಣರನ್ನ, ಇಂಥ ಗುರುಗಳನ್ನ ಅಪ್ಕೋಬೇಕಲ್ವಾ. ಗುರುಗಳೇ ನನ್ಗೆ ಹಿಂಗ್ ಮನ್ಸು ಹಿಂಗ್ ಆಗ್ತಾ ಇದೆ, ಅದೇನ್ ಹೇಳಿ. ಸ್ವಾಮೀಜಿ ಜೊತೆ ನಾನು ಒಂದೊಂದ್ಸಲ ಗುದ್ದಾಡಿದೀನಿ. ಬುದ್ಧಿ ಬರ್ತೀರಿ, ಅಲ್ಲಿ ಪೂಜೆ ಮಾಡ್ತೀರಿ, ಅಲ್ಲಿ ಏನಾರ ಹಿತವಚನ ಹೇಳಿ ಬುದ್ಧಿ ಅಂತ ಹೇಳ್ತಾ ಇದ್ದೀನಿ ಬುದ್ಧಿಯವ್ರಿಗೂ. ಯಾಕೆ ಅಂದ್ರೆ ನಮ್ಗೆ ಆ ಹಿತವಚನ ಬೇಕು, ಗುದ್ದಾಡ್ಬೇಕು. ಈ ಸತ್ಯದ ಅನುಭವ ಮಂಟಪ ಇದ್ದಂಗೆ ನಮ್ಗೆ ಗುರೂಜಿ ಸಿಕ್ಕ ಅನುಭವ ಮಂಟಪ, ಹೌದಾ ಇಲ್ವಾ? ಒಳ್ಳೇದನ್ನ ಗುದ್ದಾಡೋದಕ್ಕೆ ಏನ್ ಸಮಸ್ಯೆ? ಏನು ಸಮಸ್ಯೆ ಇಲ್ಲಲ್ಲ. ಅವಾಗ ಅನುಭವ ಮಂಟಪ ಹಂಗೆ ತಾನೇ ಆಗಿದ್ದು. ಎಲ್ಲಾರು ಅಲ್ಲಿ ಶರಣರೆಲ್ಲರೂ ಕೂಡ ವಚನ ತಗೊಂಡು ಹೇಳ್ತಾ ಇದ್ರಲ್ವಾ, ಕೇಳೋರಲ್ವಾ. ತನ್ನ ವಿಚಾರಿಸಲೊಲ್ಲದು ಇದಿರ ವಿಚಾರಿಸುವುದೇ ಮನವು, ಏನು ಮಾಡುವನಿ ಮನವನು, ಎಂತು ಮಾಡುವನಿ ಮನವನು, ಕೂಡಲ ಸಂಗಮ ದೇವನ ಶರಣರ ನೆಚ್ಚದ ಮೆಚ್ಚದ ಬೆಂದ ಮನವನು. ಹೇಳ್ತಾವ್ರಲ್ಲ ಬಸವಣ್ಣ. ಅಲ್ಲ ಅನುಭವ ಮಂಟಪದಲ್ಲಿ ಇದೆ ವಚನ ಗೋಷ್ಠಿ ಆಗಿರ್ಬೇಕು. ನನ್ನ ಮನ್ಸು ಎಲ್ಲೆಲ್ಲೋ ಹೋಗ್ತಾ ಇದೆ, ಅದ್ ನನ್ನ ಮಾತು ಕೇಳ್ತಾ ಇಲ್ಲ. ಏನ್ ಮಾಡ್ಬೇಕು ನಾನು? ಹೆಂಗ್ ಅದನ್ನ ಹತೋಟಿಲಿ ಇಟ್ಕೋಬೇಕು? ಅದಕ್ಕೆ ಮೊದಲನೇದಾಗಿ ನಮ್ಮನ್ನ ನಾವು ಪ್ರೀತಿಸೋದ್ ಕಲಿಬೇಕು, ನಮ್ಮನ್ನ ನಾವು ಗೌರವ ಕೊಟ್ಕೊಳೋದ್ ಕಲಿಬೇಕು. ಯಾವಾಗ್ಲೂ ನಾವು ಎಷ್ಟ್ ಸಲ ನಾವು ನಮ್ಮ ಬಗ್ಗೆ ನಾವು ಒಳ್ಳೇದ್ ಮಾತಾಡ್ತೀವಿ ಹೇಳಿ. ನಾನು ನೋಡಿದೀನಿ ಎಲ್ಲಾರನ್ನೂ, ಯಾರನ್ನಾರು ಚೆನ್ನಾಗಿದ್ದೀರಾ ಅಂತ ಏನಾದ್ರು ಕೇಳಿದ್ರೆ ನೋವು ಹೇಳ್ತಾರೆ, 10 ಸಲ ಹೇಳ್ತಾರೆ. ನನ್ಗೆ ಅಲ್ಲಿ ನೋವಿತ್ತು, ಇಲ್ಲಿ ನೋವಿತ್ತು. ಸಹಜ, ಅದು ಹೇಳ್ಬಾರ್ದು ಅಂತ ಅಲ್ಲ, ಹೇಳ್ಬೇಕು. ಆದ್ರೆ ಮನ್ಸಲ್ಲಿ ನೀವ್ ಸಲ ಹೇಳ್ಕೊತೀರಿ, ಒಳಗಡೆ ಗೊತ್ತಿಲ್ದಂಗೆ ನಾವು ಒಳ್ಳೇದು ಸಲ ಹೇಳ್ಕೊತೀವಿ. ಅವಳು ಲೂಯಿಗೆ ತನ್ನ ಪ್ರೀತಿ ಮಾಡೋದಕ್ಕೆ ಪ್ರತಿದಿನ 3,000 ಸಲ ಹೇಳೋಳಂತೆ. ನನ್ನನ್ನು ನಾನು ಒಪ್ಕೋತಾ ಇದ್ದೀನಿ ಶಿವ, ನೀನಿಂತ ಒಳ್ಳೆ ಜೀವನ ಕೊಟ್ಟಿದ್ಯಾ ನನಗೆ, ಅದಕ್ಕೆ ನಾನು ಕೃತಜ್ಞತೆ ಅಂತ 3,000 ಸಲ ಹೇಳೋಳಂತೆ. ಅಲ್ಲಿ ನಾವ್ ಎಷ್ಟು ಗೀಚ್ಕೊಂಡಿದೀವಿ, ನಮ್ಮ ಮನ್ಸು ಎಷ್ಟು ಗೀಚ್ಕೊಂಡಿದೆ, ಎಷ್ಟು ಹೊಲ್ಸಾಗಿದೆ. ನಮ್ಮೊಳಗೆ ಆ ಒಡೆಯ ಇದಾನ? ಶರಣರಿದಾರ ನಮ್ಮೊಳಗಡೆ? ಮೊಬೈಲು ಚಾರ್ಜ್ ಮಾಡ್ತೀವಲ್ವಾ, ಚಾರ್ಜ್ ಮಾಡ್ತೀವಿ ಮೊಬೈಲ್ ಚಾರ್ಜ್ ಮಾಡಾದ್ಮೇಲೆ ನಿಮ್ಮಿಷ್ಟ ಯಾವ್ದಾರು ಆ್ಯಪ್ನ ನೀವು ನೋಡ್ಬೋದು, ನಿಮ್ಮಿಷ್ಟ ಅಲ್ವಾ. ಯಾವ್ದಾರ ರೀಲ್ಸ್ ನೋಡ್ಬೋದು, ಯಾವ ಆ್ಯಪ್ ನೀವು ನಿಮ್ಮ ತಕ್ಕಂತೆ ಬಳಸ್ಬೋದು. ಹಂಗೆ ಇಲ್ಲೂ ಕೂಡ ನಮ್ಗೆ ಇಷ್ಟಲಿಂಗ ಅನ್ನೋ ಕುರುಹುನ ನಾವು ಮೊಬೈಲ್ ಅನ್ನಂಗೆ ಚಾರ್ಜ್ ಮಾಡ್ಕೊಂಡು ನಾವು ನಮ್ಮ ಮನ್ಸ ಅಂತರಂಗ ಚಾರ್ಜ್ ಯಾಕೆ ಬೆಳಗ್ಗೆ ಯಾಕೆ ಧ್ಯಾನ ಮಾಡ್ಬೇಕು? ನಮ್ಮನ್ನ ನಾವು ಯಾಕೆ ಬೆಳಗ್ಗೆ ಕೂತ್ಕೊಂಡು ಒಂದ್ ಸ್ವಲ್ಪ 4 ವಚನ ಓದಿ ಎದ್ದಿದ್ರೆ ಅವತ್ತು ಇಡೀ ದಿನ ಚೈತನ್ಯ ಇರುತ್ತೆ, ಇಡೀ ದಿನ ಖುಷಿಯಾಗಿರ್ತೀವಿ. ನಮ್ಗೊಂದು ಎಕ್ಸರ್ಸೈಸ್ ಹೇಳ್ಕೊಟ್ಟಿದ್ರು ಬಿಸ್ನೆಸ್ ಮಾಡುವಾಗ. ಇವತ್ತಿನ ದಿನ ಯಾರಿಗೆ ಆಗ್ಲಿ, ಅವ್ರು ಹೆಂಗೆ ಇರ್ಲಿ, ಅವರಲ್ಲಿ ಒಂದು ಗುರುತಿಸಿ ಒಳ್ಳೇದನ್ನ ಮಾತಾಡಿ ಅಂತ. ಎಷ್ಟು ಕಷ್ಟ ಆಗೋಯ್ತು ಗೊತ್ತಾ? ಅಭ್ಯಾಸ ಏನ್ ಹೇಳಿ, ತಪ್ಪುಡ್ಕೋದೇ ಅಭ್ಯಾಸ, ಇನ್ನೊಬ್ರು ತಪ್ಪುಡ್ಕೋದೇ ಅಭ್ಯಾಸ. ಯಾರಿಗಾರು ನೋಡಿ ಕೇಳಿ, ಈ ಶರ್ಟ್ ಚೆನ್ನಾಗಿದ್ಯಪ್ಪ, ಈ ಬಣ್ಣ ಸಕ್ಕದಾಗಿದೆ ಕಣ ಅನ್ನಿ, ಖುಷಿ ಆಗ್ಬಿಡ್ತಾರೆ, ಅದನ್ನೇ ನೆನ್ಸ್ಕೊಂಡು ಹೋಗ್ತಾರೆ. ಅದಕ್ಕೆ ಬಸವಣ್ಣವರು ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆ ಅಂತ ಇರಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಮೆಚ್ಚನ ಕೂಡಲ ಸಂಗಮದೇವಿ. ಬಸವಣ್ಣವ್ರು ಹೇಳ್ತಾವ್ರಲ್ಲ, ನಾಳೆಯಿಂದ ಟ್ರೈ ಮಾಡಿ, ಯಾರನ್ನಾರ ಒಬ್ಬರನ್ನ ಗುರ್ತಿಸಿ ಒಂದು ಒಳ್ಳೇದು ಮಾತಾಡಿ, ಅವ್ರ ಆಶೀರ್ವಾದ ಸಿಗುತ್ತಲ್ವಾ.
ಅವಾಗ ನೀವು ಬೆಳಿತೀರಾ ಅಲ್ವಾ, ಆಶೀರ್ವಾದ ಸಿಗುತ್ತಲ್ವಾ ನಮ್ಗೆ, ಬ್ಲೆಸ್ಸಿಂಗ್ಸು. ನಾವು ಬೆಳಿತೀವಿ, ನೀವು ಒಳಗಡೆ ಅಂತರಂಗದಲ್ಲಿ ಬೆಳೀತಾ ಹೋಗ್ತೀರಿ, ಆ ಚೈತನ್ಯ ಸಿಗುತ್ತೆ. ಅದಕ್ಕೆ ಬಸವಣ್ಣವ್ರು ಏನ್ ಹೇಳ್ತಾವ್ರು ನೋಡಿ, ಆತ್ಮನಿರ ಎನ್ನ ಚಿತ್ತವು ಅತ್ತಿ ಹಣ್ಣು ನೋಡೆಯ್ಯ, ವಿಚಾರಿಸಿದಡೆ ಏನೂ ಉರುಳಿಲ್ಲವಯ್ಯ, ಪ್ರಪಂಚಿನ ಡಂಬಿನಲ್ಲಿ ಎನ್ನನ್ನೊಂದು ರೂಪು ಮಾಡಿ ನೀವಿರಿಸಿದಿರಯ್ಯ ಕೂಡಲ ಸಂಗಮ ದೇವ. ಹಂಗೆ ಆಗಿದೀವಲ್ವ ನಾವು ಈ ಪ್ರಪಂಚದ ಒಂದು, ಅವ್ರು ನನ್ನ ಒಪ್ಲಿ, ಅವ್ರು ನನ್ನ ಹೊಗಳಲಿ, ಯಾಕೆ ಹೊಗಳಲಿಲ್ಲ, ನಾನು ಈ ತರ ಕಾರ್ ತಂದಿದ್ದೆ, ಈ ತರ ನಾನು ದುಡ್ಡು ಮಾಡಿದ್ದೀನಿ, ರೆಸ್ಪೆಕ್ಟೇ ಕೊಡ್ಲಿಲ್ಲ ನಂಗೆ, ಚೇರೇ ಹಾಕ್ಲಿಲ್ಲ, ಈ ಥರದ್ದೆಲ್ಲ ಬರುತ್ತಲ್ವಾ, ಮನೆ ಒಳಗೂ ಬರುತ್ತೆ. ಹೆಣ್ಮಕ್ಳಿಗೆ ಅತ್ತೆ ಸೊಸೆ, ಅಮ್ಮ ಮಕ್ಕಳು, ಅಪ್ಪ ಮಕ್ಕಳು ಎಲ್ಲರಲ್ಲೂ ಬರುತ್ತೆ ಯಾವಾಗ್ಲೂ. ಅದಕ್ಕೆ ನಾವು ಬಸವಣ್ಣವ್ರು ಏನ್ ಹೇಳ್ತಾರೆ, ಯಾವಾಗ್ಲೂ ನುಡಿದರೆ ಮುತ್ತು ಒಳಗಡೆ ನಾವು ಯಾವಾಗ್ಲೂ ಅವ್ರಿಗೆ ಒಳ್ಳೇದನ್ನ ಬಯಸ್ಬೇಕು. ಅವ್ರು ಏನೇ ಆಗ್ಲಿ, ಎಂಥವರೇ ಆಗ್ಲಿ, ಅವಾಗ ಅವರೇ ಪರಿವರ್ತನೆ ಆಗ್ತಾರೆ. ಯಾಕೆ ಬಸವಣ್ಣವ್ರು ಎಷ್ಟು ವಿನಯದಿಂದ ಕೇಳ್ಕೊಂಡು, ಎಂಥವ್ರು ಪರಿವರ್ತನೆ ಆಗ್ಬಿಡೋರಲ್ಲ, ಎಂಥ ಕಳ್ಳ ಕೂಡ ಪರಿವರ್ತನೆ ಆಗ್ಬಿಡೋರು. ಎಲ್ಲ ಕಡೆಯಿಂದನೂ ಬಂದ್ರಲ್ಲ, 900 ಏನದು 770 ಅಮರಗಣಗಳಾದ್ರು, 1,96,000 ಜನ ಅಲ್ಲಿ ಶರಣರಿದ್ರು. ಹೆಂಗ್ ಬಂದ್ರು? ಎಷ್ಟು ನಯ ವಿನಯ ಇತ್ತು, ಎಷ್ಟು ಕೌಟುಂಬಿಕವಾಗಿದ್ರು. ಅಲ್ಲಿ ಯಾರಿಗೂ ವ್ಯತ್ಯಾಸ ಇಲ್ಲ, ಒಂದು ಕಾಯಕದಲ್ಲಿ ವ್ಯತ್ಯಾಸ ಇಲ್ಲ. ಅವ್ರು ಯಾವುದೇ ಕಾಯಕ ಆಗ್ಲಿ, ಎಲ್ಲರೂ ಶಿವನ್ ಭಕ್ತರೆ, ಎಲ್ಲರೊಳಗೂ ಶಿವ ಇದ್ದಾನೆ ಅಂತ ನೋಡಿದ್ರು ಬಸವಣ್ಣವರು ಶರಣರು. ಎಲ್ಲರೊಳಗೂ ಆ ಚೈತನ್ಯ ಇದೆ. ಅವಾಗ ಅವರು ಅವ್ರನ್ನ ಬದಲು ಮಾಡ್ತಾ ಹೋದ್ರು. ಹಂಗಾಗಿ ಅವರೆಲ್ಲ ಒಗ್ಗಟ್ಟಿಂದ ಸೇರ್ಕೊಂಡ್ರು. ನಾವೇನ್ ಮಾಡ್ತಾ ಇದೀವಿ, ಬರೇನೆ ಅವ್ರು ಹಿಂಗೆ, ಇವ್ರು ಹಿಂಗೆ ಇದೆ. ಇದು ಹೇಳಕ್ಕೇನೆ ನಮ್ಗೆ, ಅದ್ರಲ್ಲೂ ಬೇರೆ ಈಗ ಮೆಸೇಜಲ್ಲಿ ಕಾಮೆಂಟ್ ಹಾಕ್ತೀವಿ. ನಮ್ಗೆ ನಮ್ಮ ಮನಸ್ಸಿನ ಅಂತರಾಳದ ನೋವನ್ನ ಹೇಳ್ಕೊಳಕ್ ಒಬ್ರು ಸ್ನೇಹಿತರಿಲ್ಲ ನಮ್ಮ ಹತ್ರ ಇವಾಗ ಇದಾರ? ಎಲ್ಲ ವಾಟ್ಸಪ್. ನಿಜವಾದ ಸ್ನೇಹಿತರು ಯಾವ್ದಿರ? ನಮ್ಮ ಮನಸ್ಸಿನ ನೋವು ಹೇಳ್ಕೊಳೋದಕ್ಕೆ ಯಾರ ಇದ್ದಾರ? ಅವಾಗಂತೂ ಅನುಭವ ಮಂಟಪ ಇತ್ತು. ಈ ತರ ಹುಣ್ಣಿಮೆ ಕಾರ್ಯಕ್ರಮ ನಮ್ಮನ್ನ ಶುದ್ಧಿ ಮಾಡುತ್ತೆ, ವಚನಗಳು ನಮ್ಮನ್ನ ಶುದ್ಧಿ ಮಾಡ್ತವೆ. ಅಕ್ಕ ಒಂದ್ ಕಡೆ ಹೇಳ್ತಾಳೆ, ನಿನ್ನೊಳಗಿನ ದೈವತ್ವ ಅರ್ಥಕೋ ಅಂತ ಹೇಳ್ತಾಳೆ ಅಕ್ಕ. ಅಕ್ಕನ ವಚನ ಅಂತೂ ತುಂಬಾನೇ, ನಾನೊಂದು ದೇಹವಲ್ಲ, ನಾನೊಂದು ಆತ್ಮ ಸ್ವರೂಪ ಅಂತ ಹೇಳ್ತಾರೆ. ದೇಹ ಮನಸ್ಸಿನ ಸಂಬಂಧ ಹೆಂಗಿರ್ಬೇಕು, ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳಿದ್ರು. ಆಮೇಲೆ ಇನ್ನೊಂದು ಡಾಕ್ಟರ್ ಮಜರೋ ಇಮೋಟೋ ಅಂತ ಹೇಳಿ ನೋಡಿ, ಗೂಗಲಲ್ಲಿ ಹಾಕಿ ನೋಡಿ. ಅವನು ವಾಟರ್ ಮಾಲಿಕ್ಯೂಲ್ ಥೆರಪಿ ಮಾಡ್ದ, ಜಪಾನ್ ದೇಶದವನು. ನೀರಿನ ಅಂಶದಲ್ಲಿ ನೀರಿನ ಕಣಗಳಿದೆ, ವಾಟರ್ ಮಾಲಿಕ್ಯೂಲ್ ಥೆರಪಿ ಮಾಡಿ ಅವ್ರೇನ್ ಮಾಡಿದ್ರು ಅಂತ ಹೇಳಿದ್ರೆ, ಒಂದ್ ರೂಮಲ್ಲಿ 7 ದಿನ, ಒಂದ್ ರೂಮಲ್ಲಿ 7 ಗ್ಲಾಸ್ ನೀರ್ ಇಟ್ಬಿಟ್ಟು ಕಾಮ, ಕ್ರೋಧ, ಲೋಭ, ಮದ, ಮತ್ಸರ ಅಂತ ಬರುತ್ತೆ. ಇನ್ನೊಂದು 7 ಗ್ಲಾಸ್ ಇನ್ನೊಂದು ರೂಮಲ್ಲಿ ಪ್ರೀತಿ, ಪ್ರೇಮ, ಕ್ಷಮೆ, ಭಕ್ತಿ, ಈ ರೀತಿಯಾದ ಪದಗಳನ್ನ ಎಲ್ಲ ಬರೋದು. ಇಲ್ಲಿ 7 ಇದಕ್ಕೆ ಆ ಭಾವನೆಯಿಂದ ಏನ್ ಮಾಡೋರು, ಆ ಕಾಮ, ಕ್ರೋಧ, ಲೋಭಕ್ಕೆ ಆ ರೀತಿ ಒರಟಾಗಿ ಮಾತಾಡೋರು, ಆ ನೀರ್ಗೆ ಅವರು ಅದನ್ನ ಟೆಸ್ಟ್ ಮಾಡೋದು. ಆ ಮಾಲಿಕ್ಯೂಲ್, ವಾಟರ್ ಮಾಲಿಕ್ಯೂಲ್ ಕಣದಲ್ಲಿ ಏನ್ ಶಕ್ತಿ ಇದೆ ಅದನ್ನ ಆ ರೀತಿ 7 ದಿನ ಅದಕ್ಕೆ ಪ್ರಚೋದನೆ ಕೊಟ್ರು. ಇನ್ನು 7 ದಿನ ಭಕ್ತಿ, ಪ್ರೀತಿ, ಕ್ಷಮೆ, ದಯೆ, ಕರುಣೆ, ಆ ರೀತಿ 7 ದಿನ ಅಲ್ಲಿ ಮಾತಾಡೋದು. ಆಮೇಲೆ ಸ್ಪೆಷಲ್ ಅದು ಫೋಟೋಗ್ರಫಿಲಿ ಆ ಫೋಟೋ ತೆಗ್ದಾಗ ಕಣಗಳೆಲ್ಲ ಚೇಂಜ್ ಆಗಿದಾವೆ. ಇಲ್ಲಿ ಕಾಮ, ಕ್ರೋಧ, ಲೋಭದ ಕಣಗಳೆಲ್ಲ ವಿಚಿದ್ರ ಏನು ಕಾಣ್ತಾ ಇಲ್ಲ, ಮಾಲಿಕ್ಯೂಲ್ಸ್ ಎಲ್ಲ ವಿಚಿದ್ರವಾಗಿ ಅಸಹ್ಯವಾಗಿ ಕಾಣ್ತಾ ಇದೆ. ಅದೇ ಅಲ್ಲಿ ದಯಾ, ಕರುಣೆ, ಪ್ರೀತಿ, ಆ 7 ಗ್ಲಾಸಲ್ಲಿ ಇದು ನಿಜವಾದ ಸ್ಟೋರಿ. ಅವ್ರು ಸಿಕ್ಕಾಬಿಟ್ಟೆ ಬುಕ್ಸ್ ಬರ್ದಿದ್ದಾರೆ. ಆ ಕಣಗಳು ಹೆಂಗಿತ್ತು ಅಂತ ಹೇಳಿದ್ರೆ,
ಎಲ್ಲ ಒಳ್ಳೆ ಡೈಮಂಡ್ ಶೇಪ್ ತರ ನೋಡಕ್ಕೆ ಒಂದು ಖುಷಿ, ರಂಗೋಲಿ ಬರೀತಾರಲ್ಲ ಆ ರೀತಿ ಸ್ಪೆಷಲ್ ಆಗಿತ್ತು. ಅಲ್ಲಿಗೆ ತಿಳ್ಕೊಳ್ಳಿ, ನಮ್ಮ ದೇಹದಲ್ಲಿ ನಮ್ಗೆ ನಾವು ಕಣಗಳು ಇದಾವ ಇಲ್ವಾ, ನೀರಿನ ಅಂಶ ಇದೆಯಲ್ಲ ನಮ್ಮ ದೇಹದಲ್ಲಿ, ರಕ್ತ ಇದೆ, ನೀರಿದೆ, ಎಲ್ಲ ಇದೆ. ನಾವು ಮಾತಾಡಿದ್ದು, ನಾವು ಆ ಸ್ಪಂದನೆ ವೈಬ್ರೇಷನ್ ಅನ್ನತ್ತ ಏನ್ ಹೇಳ್ತೀವಿ, ವೈಬ್ರೇಷನ್ ತಲುಪುತ್ತಾ ಇಲ್ವಾ? ನಾವ್ ಹೆಂಗ್ ಮಾತಾಡ್ತೀವಿ ನಮಗ್ ಬರುತ್ತಾ? ಯಾರಿಗ್ ಬರುತ್ತೆ? ನಮ್ಗೆ ಬರೋದು. ನಾವ್ ಹೇಗಾರ ಮಾತಾಡಿರ್ಲಿ ನಮ್ಗೆ ಬರೋದು. ಅದಕ್ಕೆ ನಾವು ಯಾವ ರೀತಿ ಮಾತಾಡ್ಕೋಬೇಕು ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ. ಆ ಕೃತಜ್ಞತೆ ಮನೋಭಾವನೆಯಿಂದ ಇರಬೇಕು ಅಂತ ಹೇಳ್ತಾರೆ. ತುಂಬಾ ಕೃತಜ್ಞತೆ ಮನೋಭಾವನೆಯಿಂದ ಇರಬೇಕು ಅಂತ ಹೇಳ್ತಾರೆ. ಯಾವ ರೀತಿ ಅಂತ ಹೇಳಿದ್ರೆ, ಆ ಲೂಯಿಹೆ ಕತೆ ಹೇಳ್ತಾ ಇದ್ದೆ, ಅವಳು ಎಷ್ಟು ಮಟ್ಟಿಗೆ ಕೃತಜ್ಞತೆ ಇದ್ಲು ಅಂತ ಹೇಳಿದ್ರೆ, ಬೆಳಗ್ಗೆ ಎದ್ದು ಕೆಲಸದ ಮುಂಗುನು ಕೃತಜ್ಞತೆ ಸಲ್ಸೋಳಂತೆ. ಅಷ್ಟು ಸಣ್ಣ 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 ವಿಷಯನೂ ಕೂಡ ಕೃತಜ್ಞತೆಲಾಗಿದ್ಲಂತೆ. ಅಲ್ಲಿಗೆ ನಾವು ಎಷ್ಟು ಮಟ್ಟಿಗೆ ಕೃತಜ್ಞತೆ ಆಗಿದ್ದೀವಿ ಅಂತ ಪ್ರಶ್ನೆ ಮಾಡ್ಕೋಬೇಕಾಗುತ್ತೆ. ನಾವು ಇನ್ಮುಂದೆ ಆದ್ರೂ ನಮ್ಮ ಜೀವನದಲ್ಲಿ ಕೃತಜ್ಞತೆ ಆಗಿರ್ಬೇಕು. ನಮ್ಗೆ ಏನಿದೆ, ದೇವರು ಏನ್ ಆಶೀರ್ವಾದ ಮಾಡಿದಾನೆ ಅದನ್ನ ಕೃತಜ್ಞತೆ ಆಗಿದ್ರೆ ಅದು 10 ಪಟ್ಟು ನಮ್ಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹಣ ಆಗ್ಲಿ, ಹಣ ಬರುತ್ತೆ, ನಿಮ್ಗೆ ಏನ್ ಬೇಕು ಅದೆಲ್ಲಾನು ಸಿಗುತ್ತೆ. ನಮಗೆ ಶರಣರದೇನು ಕಾಯಕ ತತ್ವ, ದಾಸೋಹ, ಪ್ರಸಾದ. ಕಾಯಕ ಪ್ರಾಮಾಣಿಕ ದುಡಿಮೆ ಅಂತ ಹೇಳ್ತಾರೆ. ಕಾಯಕವೇ ಕೈಲಾಸ. ಕಾಯಕ ಅಂದ್ರೆ ಆಚೆ ಕೆಲ್ಸನೂ ಆಗುತ್ತೆ, ನಮ್ಮ ಒಳಗಡೆ ಅಂತರಂಗದ ಕೆಲ್ಸಕ್ಕೂ ಕಾಯಕವೇ ಕೈಲಾಸ. ದಾಸೋಹ ಹಂಚ್ಕೊಂಡು ಬದುಕೋದು. ಅದು ಹಂಚ್ಕೊಂಡು ಬದುಕೋದು ತುಂಬಾನೇ, ನಿಮ್ಮನ್ನೇ ವಿಶ್ಲೇಷಣೆ ಮಾಡ್ಕೊಳ್ಳಿ, ವಚನಗಳು ಓದಿ, ಅದು ಸಾಕಷ್ಟು ಇದ್ರಲ್ಲಿ ಅರ್ಥೈಸುತ್ತೆ. ಯಾವ ರೀತಿ ನಾವು ಹಂಚ್ಕೊಂಡು ಬದುಕ್ತಾ ಇದೀವಿ ಈಗಿನ ಕಾಲದಲ್ಲಿ, ನೀವೇ ಅನಲೈಸ್ ಮಾಡ್ಕೊಳ್ಳಿ. ಆಮೇಲೆ ಪ್ರಸಾದ ತತ್ವ ಅಂತ ಹೇಳಿದ್ರೆ, ನಮ್ಮ ಇದ್ರಲ್ಲಿ ನಾವು ಪ್ರಸಾದ ಅಂದ್ರೆ ರೂಢಿ ಆಗ್ಬಿಟ್ಟಿದೆ. ಫಸ್ಟ್ ರೆಡಿ ಆಗ್ಬಿಡ್ತೀವಿ ಪ್ರಸಾದಕ್ಕೆ, ಅದು ಅಭ್ಯಾಸ ಆಗ್ಬಿಟ್ಟಿದೆ. ಪ್ರಸಾದ ಅಂದ್ರೆ ಪ್ರಸಾದ ಮಾಡೋದು. ನಮ್ಮಲ್ಲಿ ಆ ಶಿಸ್ತು ಕೂಡ ಕಡಿಮೆ ಇದೆ ಪ್ರಸಾದಕ್ಕೆ. ನಾನು ಎಷ್ಟೊಂದ್ಸಲ ಹೇಳ್ತಾ ಇರ್ತೀನಿ ಸಂಘದವ್ರಿಗೆ, ನಿಧಾನಕ್ಕೆ ಹೋಗಿ, ಕ್ಯೂವಲ್ಲಿ ಹೋಗ್ರಿ, ನಿಧಾನಕ್ಕೆ ಹೋಗ್ರಿ. ಇಲ್ವೇ ಇಲ್ಲ. ಆ ಪ್ರಸಾದ ತತ್ವ ತುಂಬಾ ಗಾಢವಾಗಿದೆ. ಒಂದು, ನೀವು ಹೊಟ್ಟೆ ತುಂಬಿಸ್ಕೊಳಕ್ ಆ ಪ್ರಸಾದ ಆದ್ರೆ, ಇನ್ನೊಂದು ನಮ್ಗೆ ಎಲ್ಲದನ್ನು ಪ್ರಸಾದಮಯ ತರ ಕಾಣ್ಬೇಕು. ನಾವು ಪ್ರತಿಯೊಂದೂ ಅವಂದೇ ಅಲ್ವಾ. ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ ಅಂತ ಹೇಳ್ತಾರಲ್ಲ, ಎಲ್ಲದೂ ಭಗವಂತಂದೇ. ಅವನ್ ಪ್ರಸಾದ ಅಂತ ಬದುಕ್ಬಿಡಿ ದಿನ ಇಡೀ ಮನೆ ಒಳಗಡೆ, ಎಲ್ಲ ಅವನ್ ಪ್ರಸಾದ. ಆ ಭಾವ ಇರ್ಬೇಕು. ನಾವು ಪ್ರತಿದಿನ ಒಂದ್ ಗಂಟೆ ಆ ಥರ ಟ್ರೈ ಮಾಡಿ ನೋಡೋಣ. ಮನೆಯಲ್ಲಿ ಪ್ರಯೋಗ ಮಾಡಿ. ಪ್ರಯೋಗ ಶಾಲೆನೇ ಈ ವಚನ ಸಾಹಿತ್ಯ. ಬರೇ ಹೊಗಳೋದಾಯ್ತು ವಚನ ಸಾಹಿತ್ಯನ. ಹಂಗ್ ಮಾಡಿದ್ರು ಶರಣರು, ಹಿಂಗ್ ಮಾಡಿದ್ರು ಶರಣರು, ಹಿಂಗೆ ಹೇಳ್ಬೇಕಾಗಿತ್ತು, ಹಂಗೆ ಹೇಳ್ಬೇಕಾಗಿತ್ತು, ಬರೀ ಇದೇ ಕತೆ ಆಗೋಯ್ತು. ನಾವೇನ್ ಮಾಡ್ಕೊಂಡ್ವಿ ನೋಡೋಣ. 1 ಗಂಟೆ ಮನೆಯಲ್ಲಿ ಪ್ರಸಾದ ತತ್ವ ತರ ಇರಿ. ಆಮೇಲೆ ಅರ್ಧ ದಿನಕ್ಕೆ ಬನ್ನಿ, ಆಮೇಲೆ ಇಡೀ ದಿನಕ್ಕೆ ಬನ್ನಿ. ಇದನ್ನ ನಾವು ಪ್ರಯೋಗ ಮಾಡ್ಕೋಬೇಕು. ಸಿಕ್ಕಿದ ಆ ಒಂದು ಪ್ರಸಾದ ತತ್ವ ಸಿಕ್ಕಿದ್ದನ್ನ ಕೃತಜ್ಞತೆಯಿಂದ ಸ್ವೀಕರಿಸೋದು. ಆರೋಗ್ಯ ಪ್ರಸಾದ, ಕುಟುಂಬ ಪ್ರಸಾದ, ಪ್ರಕೃತಿ ಪ್ರಸಾದ, ಸಂಬಂಧಗಳ ಪ್ರಸಾದ, ಎಷ್ಟರ ಪ್ರಸಾದ, ಎಲ್ಲಾ ಭಗವಂತಂದ ಇಚ್ಛೆ. ಟೈಮ್ ಆಯ್ತು ಅನ್ಸುತ್ತೆ. ನನಗಿಷ್ಟು ನನ್ನ ಒಂದು ಅನಿಸಿಕೆ, ನನಗೆ ಮಾತಾಡೋದಕ್ಕೆ ಇಷ್ಟು ಅವಕಾಶ ಕೊಟ್ಟಂತ ನೀವೆಲ್ಲರೂ ಕೇಳಿಸ್ಕೊಂಡಿರೋದಕ್ಕೆ ನಿಮ್ಗೆಲ್ಲರಿಗೂ ನನ್ನ ಧನ್ಯವಾದ. ಆದ್ರಿಂದ ಇವತ್ತಿಂದ ಎಲ್ಲರೂ ಕೃತಜ್ಞತರಾಗಿ ಎಲ್ಲರಲ್ಲೂ ಆ ಶಿವ ಚೈತನ್ಯ ಇದೆ ಅಂತ ಅನ್ಕೊಂಡು ಎಲ್ಲರಿಗೂ ಶರಣಾರ್ಥಿ ಸಲ್ಲಿಸ್ತೇನೆ. ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದ.